ಸಿಡಿದ ಇರಾನ್ ಕದನ ವಿರಾಮಕ್ಕೆ ಇದೀಗ ಬ್ರೇಕ್ ಬಿದ್ದಿರುವಂತದ್ದು. ಕದನ ವಿರಾಮದ ಮಧ್ಯೆಯೂ ಇರಾನ್ನಿಂದ ದಾಳಿ ನಡೀತಾ ಇದೆ. ಕುವೈತ್ನ ತೈಲ ವಿದ್ಯುತ್ ಕೇಂದ್ರಗಳ ಮೇಲೆ ಅಟ್ಯಾಕ್ ಆಗ್ತಾ ಇರುವಂತದ್ದು. ಸಿಡಿದ ಇರಾನ್ ಕದನ ವಿರಾಮಕ್ಕೆ ಬ್ರೇಕ್. ಕದನ ವಿರಾಮದ ಮಧ್ಯೆಯೂ ಇರಾನ್ನಿಂದ ದಾಳಿ ನಡೀತಾ ಇದೆ. ಕುವೈತ್ನ ತೈಲ ವಿದ್ಯುತ್ ಕೇಂದ್ರಗಳ ಮೇಲೆ ಅಟ್ಯಾಕ್. ಡ್ರೋನ್ ದಾಳಿ ನಡೆಸಿರುವ ಇರಾನ್ನ IRGC. ದಾಳಿಯಲ್ಲಿ ನೀರಿನ ಸಂಸ್ಕರಣಾ ಘಟಕಗಳಿಗೂ ಕೂಡ ಹಾನಿಯಾಗಿದೆ. ಮತ್ತೊಂದೆಡೆ ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟ ಹಿಜ್ಬುಲ್ಲಾ. ಕದನ ವಿರಾಮದಲ್ಲಿ ಲೆಬನಾನ್ ಸೇರಿಸದಿದ್ರೆ ಹುಷಾರ್ ಅಂತ ಸಂಧಾನ ಮಾತುಕತೆಗೆ ಮುರಿದು ಬೀಳಬಹುದು. ಈ ಒಪ್ಪಂದ ಹಿಜ್ಬುಲ್ಲಾ ಇಸ್ರೇಲ್ಗೂ ಒಳಗೊಂಡಿದೆ. ಲೆಬನಾನ್ ಸಂಸತ್ತಿನ ಸದಸ್ಯ ಇಬ್ರಾಹಿಂ ಗುಡುಗಿದ್ದಾರೆ. ಸಿಡಿದ ಇರಾನ್ ಕದನ ವಿರಾಮಕ್ಕೆ ಬ್ರೇಕ್ ಇದೀಗ. ಎರಡು ವಾರದವರೆಗೂ ಸಹಿತ ಇದೀಗ ಕದನಕ್ಕೆ ಬ್ರೇಕ್ ಅನ್ನ ಕೊಟ್ಟಿದ್ದು ಅಮೆರಿಕ. ಅದಕ್ಕೆ ಸಹಿತ ಒಪ್ಪಿಗೆಯನ್ನ ಕೊಟ್ಟಿದೆ. ಇರಾನ್ ಸಹಿತ ಒಪ್ಪಂದವನ್ನ ಒಪ್ಕೊಂಡಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇತ್ತು. ಬಟ್ ಇಲ್ಲಿ ಇಸ್ರೇಲ್ ಒಂದ್ ಕಡೆ ಲೆಬನಾನ್ ಮೇಲೆ ಕಂಟಿನ್ಯೂಸ್ ಆಗಿ ದಾಳಿಯನ್ನ ಮುಂದುವರಿಸಿದ್ರಿಂದ ಈಗ ಮತ್ತೆ ಇರಾನ್ ಸಹಿತ ಕುವೈತ್ ಮೇಲೆ ದಾಳಿಗೆ ಮುಂದಾಗಿರುವಂಥದ್ದು. ನಾಗರಿಕ ನೆಲೆಗಳನ್ನ ಗುರಿಯಾಗಿಸಿಕೊಂಡು, ಮೂಲಭೂತ ಸೌಕರ್ಯಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಒಂದ್ ಕಡೆ ನೋಡಿ, ಹಿಜ್ಬುಲ್ಲಾ ಇಸ್ರೇಲ್ಗೂ ಸಹಿತ ಈ ಒಪ್ಪಂದ ಇರುವಂತದ್ದು. ಬಟ್ ಅಲ್ಲಿ ಇಸ್ರೇಲ್ ಮಾತ್ರ ಇದನ್ನ ಒಪ್ಕೊಂಡಿಲ್ಲ. ದಾಳಿನ ಸತತವಾಗಿ ಮುಂದುವರಿಸ್ತಾ ಇದೆ. ಅಮೆರಿಕ ಮಾತ್ರ ಈ ಒಂದು ಕದನ ವಿರಾಮಕ್ಕೆ ಒಳಗೊಡುತ್ತಾ, ಅದ್ರ ಜೊತೆಗೆ ಇಸ್ರೇಲ್ ಸಹಿತ ಒಳಗೊಂಡಿದೆಯಾ, ಇದೆಲ್ಲವನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಬಟ್ ನೋಡಿ, ಇಲ್ಲಿ ಇಸ್ರೇಲ್ ಕಂಟಿನ್ಯೂಸ್ ಆಗಿ ಲೆಬನಾನ್ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಇದರಿಂದ ಒಂದು ಕಡೆ ಇರಾನ್ ಸಹಿತ ಇದನ್ನ ಸಹಿಸಿಕೊಂಡು ಸುಮ್ಮನೆ ಇರೋದಕ್ಕೆ ಆಗಲ್ಲ. ಯಾಕಂದ್ರೆ ಕದನ ವಿರಾಮ ಕೊಟ್ಟಿದೆ ಅಂತ ಅಂದ್ರೂ ದಾಳಿಗೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಈ ಒಂದು ಕದನ ವಿರಾಮದಲ್ಲಿ ಹಾಗಾದ್ರೆ ಟ್ರಂಪ್ನ ಪರಿಗಣಿಸಿಲ್ವಾ? ಟ್ರಂಪ್ ಹೇಳಿದಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಬೆಲೆಯನ್ನ ಕೊಡ್ತಾ ಇಲ್ವಾ ಇಸ್ರೇಲ್ ಅನ್ನುವಂಥದ್ದು ಇಲ್ಲಿ ನೋಡ್ಬೇಕಾಗುತ್ತೆ. ಒಂದ್ ಕಡೆ ನೋಡಿ, ಒಂದು ವೇಳೆನಾದ್ರೂ ಯುದ್ಧದಿಂದ ಅಮೆರಿಕ ಹಿಂದೆ ಸರಿದ್ರು ಸಹಿತ ಇಸ್ರೇಲ್ ಹಿಂದಕ್ಕೆ ಹೋಗುವಂತ ಪ್ರಸಂಗ ಇಲ್ಲ. ಇಲ್ಲಿ ಕಂಟಿನ್ಯೂಸ್ ಆಗಿ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಇರುವಂತಹ ವಾದ ಇದು ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಇದರಿಂದ ಭಾರಿ ಮಟ್ಟದ ದೊಡ್ಡ ಹಾನಿ ಆಗುವಂಥದ್ದು ಇಸ್ರೇಲ್ಗೆ. ಹಾಗಾಗಿ ಇಸ್ರೇಲ್ ಯಾವುದೇ ಕಾರಣಕ್ಕೂ ಯುದ್ಧವನ್ನ ನಿಲ್ಲಿಸ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಮುಂದೆ ಹೋಗ್ತಾ ಇದೆ.